ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಕುಂಭರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮೇ ತಿಂಗಳಲ್ಲಿ ಕುಂಭರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೆ ಧನಿಷ್ಠ, ಪೂರ್ವಭದ್ರ ಹಾಗೂ ಶತಭಿಷ 3 ನಕ್ಷತ್ರ ಸಂಜಾತರಿಗೂ ಶುಭ ಫಲಗಳು ಉಂಟು. ಏಕೆಂದರೆ ಪಂಚಮ ಗುರುವಿನ ಸಂಚಾರದ ಕೊನೆಯ ತಿಂಗಳಿದು. ಹೀಗಾಗಿ ಗುರುವು ಎಲ್ಲ ರೀತಿಯ ಒಳಿತನ್ನು ನಿಮಗೆ ದಯಪಾಲಿಸಿ ನಿಮ್ಮ ಅಭಿವೃದ್ಧಿಗೆ ನೆರವಾಗಿ ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರದಲ್ಲಿ ಇರುವಂತಹ ತೊಡಕುಗಳನ್ನೆಲ್ಲ ನಿವಾರಣೆ ಮಾಡಿ ಸುಸೂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳು, ವೃತ್ತಿ ಅಥವಾ ವ್ಯಾಪಾರಗಳು ಚೆನ್ನಾಗಿ ನಡೆಯುವಂತೆ ಶುಭಾನುಗ್ರಹವನ್ನು ಬೃಹಸ್ಪತಿಯು ನೀಡಿ ನಂತರ ಅವನು 6ನೇ ಮನೆಗೆ ಕಾಲಿಡುತ್ತಾನೆ. ಈ ತಿಂಗಳಲ್ಲಿ ಅನೇಕ ಮಹತ್ವದ ಬದಲಾವಣೆಗಳು ಆಗಲಿದೆ. ಎಲ್ಲ ಬದಲಾವಣೆಗಳು ಸಹಿತ ನಿಮ್ಮ ಒಳಿತಿಗಾಗಿಯೇ ಆಗಲಿದೆ. ಎಲ್ಲ ರೀತಿಯ ಧನಾತ್ಮಕ ಪರಿಣಾಮಗಳು ನಿಮ್ಮ ಮೇಲೆ ಬೀರಲಿದ್ದು, ನಿಮ್ಮಲ್ಲಿರುವಂತಹ ಎಲ್ಲ ಋಣಾತ್ಮಕ ಚಿಂತೆ ಯೋಚನೆಗಳನ್ನು ಒಡೆದು ಹಾಕಿ ನಿಮ್ಮಲ್ಲಿ ನೈತಿಕ ಶಕ್ತಿ ಹಾಗೂ ಮಾನಸಿಕ ಇಚ್ಛಾಶಕ್ತಿಯನ್ನು ದೇವಗುರು ಬೃಹಸ್ಪತಿಯು ನಿಮಗೆ ದಯಪಾಲಿಸಲಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಂತಹ ಕ್ರಯ ವಿಕ್ರಯಗಳಲ್ಲಿ ಅತ್ಯಧಿಕ ಲಾಭವಿದೆ. ಕಮಿಷನ್ ಆಧಾರಿತ ಉದ್ಯೋಗ ಅಥವಾ ವೃತ್ತಿ ಮಾಡುತ್ತಿರುವಂತಹ ಎಲ್ಲ ಕುಂಭರಾಶಿ ಸಂಜಾತರಿಗೂ ಅತ್ಯಧಿಕ ಶುಭ ಫಲಗಳು, ಅಧಿಕವಾದಂತಹ ಲಾಭವು ಲಭ್ಯವಾಗಲಿದೆ. ಷೇರು ವ್ಯವಹಾರಿಗಳು, ಹಣಕಾಸು ಲೇವಾದೇವಿಗಾರರು, ರಾಸಾಯನಿಕ ಪದಾರ್ಥಗಳ ಮಾರಾಟಗಾರರು, ಸುಗಂಧ ದ್ರವ್ಯ, ಗಣಕಯಂತ್ರ, ವಿದ್ಯುನ್ಮಾನ ಯಂತ್ರೋಪಕರಣ, ಗಣಕಯಂತ್ರ ಹಾಗೂ ಲೋಹಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರಿಗಳಿಗೆ ಈ ತಿಂಗಳಲ್ಲಿ ಅತ್ಯಧಿಕ ಅಪಾರವಾದಂತಹ ಆದಾಯ ಲಭ್ಯವಾಗಲಿದೆ. ನಿರೀಕ್ಷೆಗೂ ಮೀರಿದ ಪ್ರತಿಫಲ ನಿಮಗೆ ಸಿಗಲಿದೆ. ಒಟ್ಟಾರೆಯಾಗಿ ಮೇ ತಿಂಗಳು ನಿಮಗೆ ಅತ್ಯಂತ ಅದೃಷ್ಟದಾಯಕ ತಿಂಗಳೆಂದು ಹೇಳಬಹುದು. ಈ ತಿಂಗಳಲ್ಲಿ ನೀವೆಷ್ಟು ಶ್ರಮ ಪಡಲು ಸಾಧ್ಯವೋ ಅಷ್ಟು ಶ್ರಮ ಹಾಕಿ ಸರಿಯಾದ ಪ್ರತಿಫಲವನ್ನು ಪಡೆಯಿರಿ. ಮುಂದಿನ ದಿನಗಳಿಗೆ ನೀವು ಈಗಿನಿಂದಲೇ ಮಾನಸಿಕವಾಗಿ ಸನ್ನದ್ಧರಾಗಿ ಮುಂದೆ ಬರುವಂತಹ ಎಲ್ಲ ಸವಾಲುಗಳನ್ನು ಎದುರಿಸಿ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ನಿಮ್ಮಲ್ಲಿ ದೇವಗುರು ಬೃಹಸ್ಪತಿಯು ಮೂಡಿಸಲಿದ್ದಾನೆ. ಕೌಟುಂಬಿಕ ಜೀವನದಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳು ಏನಾಗಲಿದೆ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಲಿದೆ. ಬಹಳಷ್ಟು ಕುಂಭರಾಶಿ ಸಂಜಾತರಿಗೆ ಈ ತಿಂಗಳು ಕಂಕಣಬಲ ಪ್ರಾಪ್ತಿ ಯೋಗವಿದೆ. ಹಾಗೆಯೇ ಸಂಬಂಧ ನಿಶ್ಚಯ ಹಾಗೂ ಸಂತಾನ ಫಲದ ಸುಯೋಗಗಳು ಉಂಟು. ಆರೋಗ್ಯದಲ್ಲಿಯೂ ಸಹಿತ ಉತ್ತಮವಾದಂತಹ ಚೇತರಿಕೆ ಇರುತ್ತದೆ. ಮತ್ತೆ ನೀವು ಮೊದಲಿನಂತೆ ಆರೋಗ್ಯವಂತರಾಗಿ ನಿಮ್ಮಲ್ಲಿನ ಶಕ್ತಿ ಚೈತನ್ಯವು ಹೆಚ್ಚು ಜಾಗೃತವಾಗುತ್ತದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭ ಮಿಶ್ರಫಲ ಉಂಟು. ಅಂದಹಾಗೆ ಈ ತಿಂಗಳು ನೀವು ವಾಹನ ಚಲನೆ ಮತ್ತು ಪ್ರಯಾಣದಲ್ಲಿ ವಿಶೇಷ ಜಾಗ್ರತೆ ಎಚ್ಚರಿಕೆ ವಹಿಸಿ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಪೀಡಾ ಪರಿಹಾರಾರ್ಥವಾಗಿ ಶನೈಶ್ವರಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಹಾಗೂ ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯವೂ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳು ದೈವಾನುಗ್ರಹದಿಂದ ದೂರಾಗಲಿ, ನಿಮಗೆ ಒಳಿತುಂಟಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.